ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಪ್ರೆಸ್ಟೀಜ್ ಅವರ ಸ್ವಚ್ಛ ಡಿಲಕ್ಸ್ ಅಲ್ಫಾ ಸ್ಟೇನ್ಲೆಸ್ ಸ್ಟೀಲ್ ಪ್ರೆಷರ್ ಕುಕ್ಕರ್ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ನಾನು 2 ಲೀಟರ್ ಮತ್ತು 5 ಲೀಟರ್ನ ಈ ಪ್ರೆಸ್ಟೀಜ್ ಡಿಲಕ್ಸ್ ಅಲ್ಫಾ ಕುಕ್ಕರ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಇದು ಸ್ಟೇನ್ಲೆಸ್ ಸ್ಟೀಲ್ ಕುಕ್ಕರ್. ಇವುಗಳ ಡಿಸೈನ್ ಮತ್ತು ಇದನ್ನು ಹೇಗೆ ಬಳಸೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಈಗ ನಾನು ಈ 2 ಲೀಟರ್ ಪ್ರೆಷರ್ ಕುಕ್ಕರ್ ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಮೇಲೇ ಈ ಫೀಚರ್ಸ್ ಎಲ್ಲ ಬರೆದಿದ್ದಾರೆ. ಇದು ಯಾಕೆ ಸ್ಪೆಷಲ್ ಆಗಿದೆ, ಏನೇನು ಇದರ ಇಂಪಾರ್ಟೆಂಟ್ ಫೀಚರ್ಸ್ ಅನ್ನೋದು ಲಿಸ್ಟ್ ಮಾಡಿದ್ದಾರೆ. ಒಂದು ಡೀಪ್ ಲಿಡ್ ಫೀಚರ್ ಇದೆ, ಹಾಗೆ ಬೇಸ್ ಅಲ್ಫಾ ಬೇಸ್ ಅಂತ ಹೇಳ್ತಾ ಇದ್ದಾರೆ. ಪ್ರೆಷರ್ ಇಂಡಿಕೇಟರ್ ಇರುತ್ತೆ, ಜೊತೆಗೆ ಇದು ಹಂಡಿ ಶೇಪಲ್ಲಿದೆ. ಈ ಶೇಪ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಮುಚ್ಚಳದ ಮೇಲೆ ಈ ಥರ ಒಂದು ಡೀಪ್ ಲಿಡ್ ಇದೆ. ಸೊ ಅದು ಸ್ಪಿಲ್ಲೇಜ್ ಕಂಟ್ರೋಲ್ ಮಾಡುತ್ತೆ ಅಂತಾರೆ. ಹಾಗೆ ಇಂಡಕ್ಷನ್ ಬೇಸ್ ಕೂಡ ಇದು ಇದೆ. ಹಾಗೆ ಇದರ ಪ್ರೈಸ್ 2320 ರೂಪೀಸ್ ಇದೆ MRP. ನನಗಿದು 1910 ರೂಪೀಸ್ಗೆ ಬಿಗ್ ಬಾಸ್ಕೆಟಲ್ಲಿ ಸಿಕ್ಕಿದೆ. ಸೊ ಇದನ್ನು ನಾನು ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಇದೇ ಹಂಡಿ ಶೇಪಲ್ಲಿ 2 ಲೀಟರ್ದು ನನ್ನ ಹತ್ರ ಅಲ್ಯೂಮಿನಿಯಂ ಕುಕ್ಕರ್ ಇದೆ. ಸೊ ಸ್ಟೀಲ್ದು ನನ್ನ ಹತ್ರ ಇಷ್ಟು ದಿನ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಸ್ಟೀಲ್ ಕುಕ್ಕರ್ನ ಬಳಸ್ತಾ ಇರೋದು. ಸೊ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ ಹೇಗಿರುತ್ತೆ ಅಂತ. ನೋಡಿ, ಇದು ಈ ಸ್ಪಿಲ್ಲೇಜ್ ಕಂಟ್ರೋಲ್ ಡೀಪ್ ಲಿಡ್ ಅಂತ ತೋರಿಸಿದಾರಲ್ಲ ಅದಿದೆ. ಹಾಗೆಯೇ ಪ್ರೆಷರ್ ಇಂಡಿಕೇಟರ್ ಅಂತ ಒಂದು ಹೊಸ ಫೀಚರ್ ಕೊಟ್ಟಿದ್ದಾರೆ. ಮತ್ತು ಇದರ ಗ್ಯಾಸ್ಕೆಟ್ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಪ್ರೆಷರ್ ಇಂಡಿಕೇಟರದು ಸ್ವಲ್ಪ ಹೆಲ್ಪ್ ಆಗುತ್ತೆ ನಮಗೆ. ಪ್ರೆಷರ್ ಒಳಗಡೆ ಬಿಲ್ಡ್ ಆದ ತಕ್ಷಣ ಅದು ಮೇಲೆ ಬರುತ್ತೆ, ಮತ್ತು ಅದು ಇಳಿದ ತಕ್ಷಣ ಕೆಳಗೆ ಹೋಗುತ್ತೆ. ಸೊ ಆವಾಗ ನಾವು ಕುಕ್ಕರ್ನ ಓಪನ್ ಮಾಡ್ಕೋಬೋದು. ನೆಕ್ಸ್ಟು ಮೇನ್ ಪಾರ್ಟ್, ಇದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಸ್ಟೀಲ್ ಕುಕ್ಕರ್ಗಳನ್ನು ಬಳಸಿದ್ರೆ ಒಂದು ಅಡ್ವಾಂಟೇಜ್ ಏನಂದರೆ ಇದು ಡಿಶ್ ವಾಷರ್ ಸೇಫ್ ಬರುತ್ತೆ. ಅಲ್ಯೂಮಿನಿಯಮ್ಗಾದರೆ ಆ ಪ್ರಾಬ್ಲಮ್ ಇರುತ್ತೆ, ನಮಗೆ ಅದರಲ್ಲಿ ಹಾಕೋದಕ್ಕಾಗಲ್ಲ. ಬೇಸ್ ನೋಡಿ ತುಂಬ ಥಿಕ್ಕಾಗಿದೆ. ಹಾಗೆ ಇದು ಓವರಾಲ್ ಕೂಡ ತುಂಬ ಗಟ್ಟಿಯಾಗಿ ಕಾಣಿಸ್ತಾ ಇದೆ ನನಗೆ. ನನ್ನ ಹತ್ರ ಇರೋ ಅಲ್ಯೂಮಿನಿಯಂ ಸೇಮ್ ಕುಕ್ಕರ್ಗಿಂತ ಇದು ಚೆನ್ನಾಗಿ ಕಾಣ್ತಾ ಇದೆ. ಲುಕ್ ವೈಸ್ ಮಾತ್ರ ಅಲ್ಲ, ಈವನ್ ಸ್ವಲ್ಪ ಭಾರ ಆಗೂ ಇದೆ ಇದು. ಹಾಗೆ ಲಿಡ್ ಕ್ಲೋಸ್ ಮಾಡುವಾಗ ಅಲ್ಲಿ 2 ಮಾರ್ಕ್ ಮಾಡಿದ್ದಾರೆ. ಆ ಥರ ಪ್ರೆಸ್ ಮಾಡಿಕೊಂಡು ನಾವು ಈ ಥರ ಇದರ ಲಿಡ್ ಕ್ಲೋಸ್ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಈ ಬಾಕ್ಸಲ್ಲಿ ಇನ್ನೇನಿದೆ ಅಂತ ನೋಡಿದ್ರೆ ಒಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಇಲ್ಲಿ ಕೊಟ್ಟಿದ್ದಾರೆ ನಮಗೆ. ಸೊ ಈ ಕುಕ್ಕರ್ನ ಸ್ಪೆಷಲ್ ಫೀಚರ್ಸ್ ಏನು, ಹೇಗೆ ಯೂಸ್ ಮಾಡೋದು, ಮತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅದೆಲ್ಲ ಒಂದು ಸತಿ ಓದ್ಕೊಂಡು ಹೇಗೂ ನಾವು ಯೂಸ್ ಮಾಡಬೇಕಾಗತ್ತೆ. ಮುಂದೆ ನಾನು ಇದರಲ್ಲಿ ಇವಾಗ ಬೇಳೆಯನ್ನು ಬೇಯಿಸ್ಕೊಂಡು ಅದು ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಕುಕ್ಕರ್ನ ಫಸ್ಟ್ ಟೈಮ್ ಯೂಸ್ ಮಾಡುವಾಗ ಇದನ್ನೊಂದು ಸತಿ ಚೆನ್ನಾಗಿ ತುಳ್ಕೊಂಡು ನಾನು ಅದರಲ್ಲಿ ನೆನೆಸಿಟ್ಟಿರುವಂತಹ ತೊಗರಿಬೇಳೆ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ತಾ ಇದ್ದೇನೆ, ಮತ್ತು ಸ್ವಲ್ಪ ಎಣ್ಣೆ, ಮಾಮೂಲಿ ನಾವು ಬೇಳೆ ಬೇಯಿಸ್ಕೊಳ್ಳೋದು ಹೇಗೋ ಹಾಗೆ ಮಾಡ್ಕೊಳ್ತಾ ಇದ್ದೇನೆ. ಸೊ ಇದನ್ನು ನಾನು ಇವಾಗ ಸ್ಟವ್ ಮೇಲೆ ಇಟ್ಕೊಂಡು, ಐದರ್ ನೀವು ಆ ಪ್ರೆಷರ್ ಇಂಡಿಕೇಟರ್ ಬಂದ ಮೇಲೆ ಹಾಕ್ಬೋದು ವೆಯ್ಟ್, ಹಾಗೆ ಮಾಡಿದರೂ ನಡೆಯುತ್ತೆ. ಈಗ ಹಾಕಿದ್ದೀನಿ ನಾನು ವೆಯ್ಟ್. ನೋಡಿ, ಇಲ್ಲಿ ಬರ್ತಾ ಇದೆ, ವಿಸಿಲ್ ಬರ್ತಾ ಇದೆ. ಸೊ ಒಂದು ನಾನು ಅಬ್ಸರ್ವ್ ಮಾಡಿರೋದು ಏನಂತಂದರೆ, ಇದು ವಿಸಿಲ್ ಬರುವಾಗ ಸಣ್ಣಕ್ಕೆ ಬರುತ್ತೆ, ಮತ್ತು ತುಂಬ ಸ್ಪೀಡಾಗಿ ಬರಲ್ಲ, ಜಾಸ್ತಿ ಸೌಂಡ್ ಬರಲ್ಲ, ನಿಧಾನಕ್ಕೆ ಬರುತ್ತೆ ಅದು ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ. ಸೊ ಸ್ಪಿಲ್ಲೇಜ್ ಕಡಿಮೆ. ಏನಂದರೆ ನೀವು ಜಾಸ್ತಿ ನೀರು ಹಾಕಿದರೆ ಬರುತ್ತೆ. ಈ ಕುಕ್ಕರಲ್ಲಿ ನಾನು ನೋಡಿದ್ದೀನಿ, ತುಂಬ ನೀರು ಹಾಕಿದ್ರೆ ಬರುತ್ತೆ ಅದು ಹೊರಗಡೆ. ಅದರ್ವೈಸ್ ನಾವು ಡೈಲಿ ಅನ್ನ ಮಾಡೋದೆಲ್ಲ ಆರಾಮಾಗಿ ಮಾಡ್ಕೋಬೋದು. ಈಗ 2 ಕೂಗ್ಸಿರೋದು ನಾನು ಬೇಳೆ ತೋರಿಸ್ತಾ ಇದ್ದೀನಿ. ಮೆತ್ತಗೆ ಬೆಂದಿದೆ, ಇದು ಪರ್ಫೆಕ್ಟಾಗಿ ಬೆಂದಿದೆ, ಚೆನ್ನಾಗಾಗಿದೆ. ನೆಕ್ಸ್ಟ್ ನಾನಿವಾಗ ಓಪನ್ ಮಾಡ್ತಾ ಇರೋದು 5 ಲೀಟರ್ದು ಪ್ರೆಷರ್ ಕುಕ್ಕರ್. ಸೊ ಇದು ನಾನು ಪರ್ಟಿಕ್ಯುಲರ್ಲಿ ತೊಗೊಂಡಿರೋದು ಡೀಪ್ ಪ್ಯಾನ್ ಡಿಸೈನ್ದು. ಸೊ ಯಾಕಂದರೆ 5 ಲೀಟರ್ ಸ್ವಚ್ಛ ಪ್ರೆಷರ್ ಕುಕ್ಕರಲ್ಲಿ ಸ್ಟೀಲಲ್ಲಿ 2 ಥರ ಬರುತ್ತೆ. ಇದರಲ್ಲಿ ನಾನು ಡೀಪ್ ಪ್ಯಾನ್ ಚೂಸ್ ಮಾಡಿದ್ದೀನಿ. ಒಂದು ಉದ್ದ ಬರುತ್ತೆ. ಪ್ಯಾನ್ ಅಗಲ ಇದ್ದರೆ ನಮಗೆ ಇದು ಚೆನ್ನಾಗಾಗುತ್ತೆ ಬಾತ್ಗಳನ್ನು ಮಾಡ್ಕೊಳ್ಳೋದಕ್ಕೆ, ಗ್ರೇವಿ ಮಾಡ್ಕೊಳ್ಳೋದಕ್ಕೆ. ಅದು 5 ಲೀಟ್ರ್ ಆಗಿರೋದ್ರಿಂದ 4ರಿಂದ 5 ಜನಕ್ಕೆ ನೀವು ಒಂದೇ ಸರಿ ಕುಕ್ ಮಾಡ್ಬೋದು. ಸೊ ನನಗೆ ಅದು ಯಾವಾಗಲೂ ಬೇಕಿತ್ತು, ಈ ಥರ ಡೀಪ್ ಪ್ಯಾನ್ ಡಿಸೈನ್ದು. ಇವಾಗ ನನಗೆ ಸ್ಟೀಲಲ್ಲಿ ಇದು ಸಿಕ್ಕಿರೋದು ಖುಷಿ ಇದೆ. ಸೊ ಇದರ ಪ್ರೈಸ್ ಬಂದು ನಮಗೆ 3280 ರೂಪೀಸ್ MRP ಇರೋದು. ನನಗೆ ಇದು 2760 ಬಿಗ್ ಬಾಸ್ಕೆಟಲ್ಲಿ ಸಿಕ್ಕಿರೋದು. ಸೊ ಈ ಕುಕ್ಕರ್ನ ಈ ಡೀಪ್ ಲಿಡ್ ನೋಡಿ, ಇದು ಎಷ್ಟು ಅಗಲ ಇದೆ. ಹಾಗೆ ಇದರಲ್ಲಿ ಸಹ ಅದೇ ಥರ ಪ್ರೆಷರ್ ಇಂಡಿಕೇಟರ್ ಮತ್ತು ಗ್ಯಾಸ್ಕೆಟ್ ಸಹ ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ಮುಂದೆ ನಾನು ಪ್ಯಾನ್ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಹೇಳದ್ನಲ್ಲ ನೋಡಿ, ಅಗಲ ಇದೆ, ಎಷ್ಟು ಅಗಲ ಇದೆ ಅಂತ ತೋರಿಸ್ತೀನಿ. ಜೊತೆಗೆ
ನಮಗೆ ಇಲ್ಲಿ 2 ಹ್ಯಾಂಡಲ್ ಕಾಣಿಸುತ್ತೆ ನೋಡಿ. ಈ ಕಡೆ ಒಂದಿದೆ, ಅದು ಆಕ್ಸಿಲರಿ ಹ್ಯಾಂಡಲ್ ಅಂತ ಇನ್ನೊಂದು ಹೇಳ್ತಾರೆ. ಸೊ ಅದು 2 ಲೀಟ್ರು ಬಿಟ್ಟು ಉಳಿದೆಲ್ಲ ಡಿಸೈನಿಗೆ ಬರುತ್ತೆ ಇದರಲ್ಲಿ. ಸೊ ಆ ಥರ ಇದೆ. ಅಗ್ಲ ಇರೋದ್ರಿಂದ ನಾನು ಹೇಳ್ದಂಗೆ ನೀವು ರೈಸ್ ಬಾತ್ ಆಗಲಿ ಅಥವಾ ಯಾವುದೇ ಮಸಾಲ ಗ್ರೇವಿಯನ್ನು ಒಂದೇ ಟೈಮ್ಗೆ ಮಾಡ್ಕೊಂಬಿಡ್ಬೋದು. ಸುಮಾರು ನೀವು 4-5 ಜನಕ್ಕೆ ಈಸಿಯಾಗಿ ಮಾಡ್ಕೋಬೋದು. ಈ ಹ್ಯಾಂಡಲ್ ಡಿಸೈನ್ ಕೂಡ ಚೆನ್ನಾಗಿದೆ. ಅಲ್ಲಿ ನಾರ್ಮಲಿ ಬರೋ ಥರ ಅಲ್ಲಿ ಸ್ಕ್ರೂ ಇಲ್ಲ, ನಮಗಿದು ಕ್ಲ್ಯಾಂಪ್ ಥರ ಮಾಡಿದ್ದಾರೆ. ಸೊ ನನಗದು ಇಷ್ಟ ಆಯಿತು. ಈಸಿಯಾಗಿರುತ್ತೆ, ಅದು ನಮಗೆ ಬೇಗ ಅದು ಲೂಸ್ ಆಗೋದಿಲ್ಲ. ನೆಕ್ಸ್ಟ್ ಇದನ್ನು ಕೂಡ ಲಿಡ್ಡನ್ನು ಕ್ಲೋಸ್ ಮಾಡಬೇಕಾದ್ರೆ ಅಲ್ಲಿ ಮಾರ್ಕ್ ಇರುತ್ತೆ, ನಾವಲ್ಲಿ ಸರಿಯಾಗಿ ಸೇರಿಸಿ ಇದನ್ನು ನಾವು ಈ ಥರ ಕ್ಲೋಸ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ನೋಡಿ ಎಷ್ಟು ದೊಡ್ಡಕ್ಕಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಲಿಡ್ ಹಾಕಿದ್ಮೇಲೆ. ನೆಕ್ಸ್ಟ್ ಇದಕ್ಕೂ ಸಹ ಯೂಸರ್ ಮ್ಯಾನ್ಯುಯಲ್ ಮತ್ತು ಒಂದು ವೆಯ್ಟ್ 2 ಕೊಟ್ಟಿದ್ದಾರೆ. ಇದನ್ನು ಇವಾಗ ನಾನು ಯೂಸ್ ಮಾಡಿ ತೋರಿಸ್ತೇನೆ ನಿಮಗೆ. ಇದರಲ್ಲಿ ನಾನಿವಾಗ ಬೇಳೆನ ಬೇಯಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 2 ಕಪ್ ಆಗೋವಷ್ಟು ಮಿಕ್ಸ್ಡ್ ದಾಲ್ ಇದನ್ನು ಬೆಳೆಸಿದ್ದೀನಿ. ಇದನ್ನು ನಾನು ದಾಲ್ ಬಾಟಿ ಮಾಡೋದಕ್ಕೆ ಇವಾಗ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಬೇಕಾಗುವಂಥ ಈ ಬೇಳೆನ ನಾನು ಇದರಲ್ಲೇ ಬೇಯಿಸ್ತಾ ಇದ್ದೇನೆ. 2 ಕಪ್ ಅಂದರೆ ಸುಮಾರು ನಮಗೆ 300-350 ಗ್ರಾಮ್ ಅಷ್ಟು ಆಗುತ್ತೆ. ಅದನ್ನು 3 ಲೀಟ್ರ್ ಕುಕ್ಕರಲ್ಲೆಲ್ಲ ಹಾಕಿದರೆ ನಮಗೆ ಅಷ್ಟು ಹೊರಗಡೆ ಬರೋದಂತೂ ಗ್ಯಾರಂಟಿ. ಸೊ 5 ಲೀಟರ್ದಾದರೆ ಬೆಸ್ಟ್. ಅದು ಈ ಥರ ಅಗಲದ್ದಾದರೆ ಇನ್ನೂ ಒಳ್ಳೆಯದು. ತುಪ್ಪ ಮತ್ತು ಅರಿಶಿನ ಹಾಕಿ ಬೇಕಾದಷ್ಟು ನೀರು ಹಾಕಿದ್ದೀನಿ. ಹಾಕಿಬಿಟ್ಟು ಇವಾಗ ನಾವು ಇದನ್ನು ಈ ಥರ ಲಿಡ್ ಕ್ಲೋಸ್ ಮಾಡಿ ಪ್ರೆಷರ್ ಇಂಡಿಕೇಟರ್ ಅದು ಮೇಲೆ ಬರೋ ತನಕ ಕಾಯಬಹುದು. ಕಾದು ನಾವು ಹಾಕೋದು ಬೆಟರು. ಈಗ ನೋಡಿ ವಿಸಿಲ್ ಬರ್ತಾ ಇದೆ. ಸೊ ನೋಡಿದ್ರಲ್ಲ, ಅದು ಜಾಸ್ತಿ ಮೇಲೆ ಸಹ ಬರೋದಿಲ್ಲ, ವೆಯ್ಟ್ ಮೇಲೆ ಸಹ ಜಾಸ್ತಿ ಹೋಗೋದಿಲ್ಲ, ಅಲ್ಲೇ ಇರುತ್ತೆ. ಅದನ್ನು ನಾನು ಅಬ್ಸರ್ವ್ ಮಾಡಿದ್ದು. ಮತ್ತು ಸಣ್ಣಕ್ಕೆ ಬರುತ್ತೆ. ಸೊ ಚಿಕ್ಕ ಮಕ್ಕಳಿದ್ರೂ ಹೆದರೋ ಪ್ರಮೇಯ ಕಡಿಮೆ. ಇದೊಂದು ಬಿಗ್ ಅಡ್ವಾಂಟೇಜ್. ತುಂಬ ಸೌಂಡು ಬರೋದಿಲ್ಲ. ಸೊ ಒಂದು ಚೂರು ಇಲ್ಲ ನೋಡಿ ಇದರಲ್ಲಿ, ಸ್ಪಿಲ್ಲೇಜ್ ಅಂತೂ ಇಲ್ಲವೇ ಇಲ್ಲ. ಇದು ನಂಗೆ ತುಂಬ ಇಷ್ಟ ಆಯಿತು. 2 ಕುಗ್ಸಿರೋದು. ಇದು ಸಹ ನೆನೆಸ್ಕೊಂಡಿದ್ದೆ ನಾನು ಬೇಳೆನ, ಬಟ್ ಚೆನ್ನಾಗಿ ಕುಕ್ಕಾಗಿದೆ, ಕಂಪ್ಲೀಟ್ ಮ್ಯಾಶ್ ಆಗಿದೆ. ಎಲ್ಲ ಬೇಳೆ, ಕಡಲೆಬೇಳೆ ಎಲ್ಲ ಇದೆ ಅದರಲ್ಲಿ. ಸೊ ಎಲ್ಲದು ಚೆನ್ನಾಗಿ ಕುಕ್ಕಾಗಿದೆ. ಇದಿಷ್ಟು ನಾನು ನಿಮಗೆ ಈ ಕುಕ್ಕರ್ ಬಗ್ಗೆ ಹೇಳಬೇಕಾಗಿದ್ದಂತಹ ಮಾಹಿತಿ. ಇದು ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.